7 ಮನೆ ಬಿಟ್ಟು ಅಲ್ಲಿ ಬಸ್ ಹತ್ತಿ ಇಲ್ಲಿ ಬಂದು ಟ್ಯಾಬ್ ಹತ್ತೋಳು. ಬೆಳಿಗ್ಗೆ ಇಲ್ಲಿ ಬಂದು ಯಾರೋ ಫೋನ್ ಮಾಡಿದ್ರು ನನ್ನ ಫೋನ್ಗೆ, ಯಾರು ಗೊತ್ತಿಲ್ಲ. ಈ ನಂಬರ್ ನೀವು ರೀ ಎಲ್ರಿನಾ? ನಾನು ಹೇಳಿದೆ ಬೆಂಬಲನಗರ ಪಕ್ಕದಲ್ಲಿ ಕತ್ತೇಲಿಂದ ವಿಲೇಜ್, ಇಲ್ಲಿ ಒಂದು ಹುಡುಗಿ ಡೆತ್ ಆಗಿದೆ ಅಲ್ಲೇ. ನಾನು ಯಾವ ಹುಡುಗಿಯಪ್ಪ, ನಾವಾಗಿನೇ ನಮಗೆ ಕೈಕಾಲು ಆಡ್ಬಿಡ್ತೀವಿ. ಯಾವ ಹುಡುಗಿ ಅಂದರೆ ಕೆಲ್ಸಕ್ಕೆ ಬರೋ ಹುಡುಗಿ ಇಲ್ಲಿ ಡೆತ್ ಆಗಿದೆ ಅಲ್ಲೇ, ಅಲ್ಲಿ ಆಕ್ಸಿಡೆಂಟ್ ಏನು ಹೇಳ್ತು. ಅವಾಗಿನ ತಕ್ಷಣ ನಾನು ಇನ್ನೊಬ್ಬರು ಹುಡುಗ ನಮ್ಮ ಮನೆ ಹತ್ರ 2 ವೀಲರ್ ಹಾಕ್ಕೊಂಡು ಇಲ್ಲಿ ಬಂದರೆ ಇಲ್ಲಿ 100 ಜನ ಇದ್ದರು. ಇಲ್ಲಿ ಗೊತ್ತಾಗ್ಬಿಡ್ತು ಹುಡುಗಿ ಡೆತ್ತಾಗಿದೆ. ಎಲ್ಲಿ ಹೋಗ್ಬೇಕಂದ್ರೆ ಸ್ಟೇಷನ್ಗೆ ಹೋಗಿದ್ದೆ. ಆ ಸ್ಟೇಷನಲ್ಲಿದ್ದು ಇವಾಗ ಇಷ್ಟು ಅಲ್ಲೆಲ್ಲ ರಿಪೋರ್ಟ್ ಕೊಟ್ಟು ನಾನು ಮನೆಗೆ ನಮ್ಮ ಹುಡುಗರಲ್ಲಿ ಬಿಟ್ಟಿಲ್ಲ ನನಗೆ. ಈ ಮನೆಗೆ ನಾನು ನೋಡ್ಕೊಂಡ್ಬಿಟ್ಟು ನಾನು ಇದ್ದಾರೆ. ಸರ್, ನಿಮ್ಮ ಮಗಳಿಗೆ ವಯಸ್ಸು ಎಷ್ಟು? 27. ವಂಶೋದಯ ಆಸ್ಪತ್ರೆಯಲ್ಲಿ 24/7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಇಬ್ಬರು ಮದುವೆ ಆಗಿತ್ತಾ? ಇಲ್ಲ ಸರ್, ಅವನು ಯಾರೋ ಸರ್. ಓಕೆ. ಅವನಿಗೆ ಆಲ್ರೆಡಿ ಮದುವೆ ಆಗಿ 2 ಮಕ್ಕಳಂತೆ. ಓಕೆ. ಅವನು ಸಂಘದ ಕಲೆಕ್ಷನ್ ಮಾಡೋಕ್ಕೆ ಮನೆ ಹತ್ರ ಬರ್ತಾ ಇದ್ದ. ಫೈನಾನ್ಸ್ ಕಲೆಕ್ಷನ್ ನಮ್ಮ ಹುಡುಗರೆಲ್ಲ ತಗೊಂಡಿದ್ರು. ಮನೆ ಹತ್ರ ಬಂದರೆ ಚಾರ್ ಹಾಕಿ ರೆಸ್ಪೆಕ್ಟ್ ಮಾಡಿ ಕುಣಿಸಿ ವಸೂಲು ಮಾಡಿ ಕಲೆಕ್ಟ್ ಮಾಡಿ ಕೊಡೋದು. ಹಂಗಿರೋವಾಗ ಇವನು ಮನೆ ಹತ್ರ ಬರ್ತಾ ಇರೋ 1 ವರ್ಷದಲ್ಲಿ ನಮ್ಮ ಹುಡುಗಿ ಹತ್ರ ಏನೋ ಮಾತಾಡಿ ನಮ್ಮ ಹುಡುಗಿನ ಕೈನಲ್ಲಿ ಹಾಕ್ಕೊಂಡಿದ್ದಾನೆ. ನಮ್ಮ ಹುಡುಗಿ ಹೇಳಿದಾಳೆ, ಬೇಡಪ್ಪ ನಿನ್ನ ಮದುವೆ ಆಗಿದೆ, ನಮ್ಮ ಮೇಲೆ ಗೊತ್ತಾದರೆ ಒಪ್ಪಲ್ಲ, ನೀನು ನೀನು ಹೋಗೋ, ನಿನ್ನ ಫ್ಯಾಮಿಲಿ ನೋಡೋಣ. ಈ ಕಡೆ ಹೋದರೆ ಕಂಪ್ನಿ ಮುಟ್ಟ ತೊಂದರೆ ಕೊಟ್ಟು ಅಟ್ಯಾಕ್ ಮಾಡಿದ್ದಾನೆ. ನಮಗೆ ಗೊತ್ತಿಲ್ಲ. ಯಾವಾಗ ಗೊತ್ತಾಯಿದ್ರೆ 15 ದಿನ ಮುಂದೆ ನಾನು ಪ್ರೊಡಕ್ಷನ್ ಕಂಪ್ಲೀಟ್ ಕೊಟ್ಟನಲ್ಲ, ಆವಾಗ ನಮ್ಮ ಹುಡುಗಿ ಏನು ತಪ್ಪು ಅವನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಬರ್ತಾ ಇದ್ದ ಅಲ್ವಾ? ಆಗ ಈಗ ನಿಮ್ಮ ಮಗಳು ವಿಚಾರ ನಿಮಗೆ ಗೊತ್ತಿರ್ಲಿಲ್ವಾ ಈ ರೀತಿ? ನಮ್ಮ ಒಬ್ಬಳೇ ಇಲ್ಲ ಸರ್, ಅಲ್ಲಿ ಒಂದು 5-6 ಜನ 10 ಜನ ಹೆಂಗಸರು ಲೇಡೀಸ್ ತಗೊಳ್ಳೋದು ಜೆಂಟ್ಸ್ ಇಲ್ಲ. ನಮ್ಮ ಮನೆ ಹತ್ರನೇ ಕೂಡ್ತಾ ಇದ್ರು, ನಮ್ಮ ಮನೆ ಹತ್ರನೇ ಸೇರ್ತಾ ಇದ್ರು ಅವರೆಲ್ಲ. ಈ ನನ್ನ ಮಕ್ಕಳು ನಮ್ಮ ಮನೆ ಹತ್ರ ಬರ್ತಾ ಇದ್ರು, ಏನೋ ಕಲೆಕ್ಷನ್ ಆದರೂ ಹೋಗ್ತಾ ಇದ್ರು. ಇವ್ರು ಸಾಯಂಕಾಲ ಮುಟ್ಟ ಕೂತಿರ್ತಾ ಇದ್ದ. ಅವಾಗ ಕೇಳ್ದೆ, ಏನಕ್ಕೆ ಇಷ್ಟೊತ್ತಿರ್ತಾರೆ ಇವ್ರು ಸಂಗಮ್ ಅವರು ಮನೆ ಹತ್ರ ಮೇನ್ ರೋಡಲ್ಲಿ ಏನಂತಾರೆ? ಒಬ್ಬರು ಪಟ್ಟಿಲ್ಲ ಅಂದರೆ ಕೂಡ ಅವರು ಇದರಲ್ಲಿ ಬ್ಯಾಂಕ್ನಲ್ಲಿ ಒಪ್ಪಲ್ಲಂತೆ, ತಗೊಂಡೇ ಹೋಗ್ಬೇಕಂತ ಕೂತಿರ್ತಾರೆ, ಯಾರೋ ಕಟ್ಟಬೇಕಂತೆ. ಸರಿ ಆಯಿತು, ನಾನು ಬಾಡಿಗೆ ಹೋಗ್ತಾ ಇದ್ದೆ. ಅವಾಗೆಲ್ಲ ನಮಗೆ ಮ್ಯಾಟ್ರ್ ಗೊತ್ತಿಲ್ಲ. ಗೊತ್ತಿದ್ರೆ ಇವನಿಗೆ ನೀರು ತೋರಿಸ್ಬಿಡ್ತಾ ಇದ್ದೆ ನಾನು. ನಮ್ಗೆ ಗೊತ್ತಿಲ್ಲ. ನಿಮಗೆ ಗೊತ್ತಾಗಿ ಎಷ್ಟು ದಿನ ಆಯಿತು? 20 ಡೇಸ್. 20 ಡೇಸ್ ಸ್ಟೇಷನ್ಗೆ ಹೋದಲ್ಲ, ಅದು ಕೂಡ ಮುಚ್ಚಿಬಿಡ್ತಾ ಇದ್ರು. ನಾನು ಭಯ ಬಿದ್ದು. ನನ್ನ ಮಗಳು ಮುಖೆಲ್ಲ ಗಾಯ, ಕೈನಲ್ಲಿ ಚಾಕೆಟ್ಟು, ಮೈಯೆಲ್ಲ ಒದ್ದಿದ್ದಾರೆ ವ್ಯಾನ್ನಲ್ಲಿ ಹಾಕೊಂಡೋಗಿ. ಈ ಗೋಲ್ ನೋಡಿದ್ರೆ ನಾಳೆ ಬಿಡಲ್ಲಪ್ಪ ಅಂದರೆ ನನ್ನ ಹತ್ರ ಕಂಪ್ಲೇಂಟ್ ಬಂದಿದ್ದೆ. ನಾನು ಸ್ಟೇಷನ್ ಕರ್ಕೊಂಡ್ಬಂದೆ. ಸ್ಟೇಷನ್ ಬಂದು ರಿಪೋರ್ಟ್ 15 ದಿನ ಮುಂಚೆ. ಹೌದು ಸರ್. ಬಂದು ಸ್ಟೇಷನ್ಗೆ ಬಂದೆ. ಸ್ಟೇಷನ್ಗೆ ಬಂದರೆ ಅಷ್ಟೇನೋ ಕೇರ್ ತಗೊಂಡಿಲ್ಲ. ಅವನ ಮನೇಲಿದ್ದಾನೆ ಪಕ್ಕದಲ್ಲಿ ವಿಲೇಜೇ, ಅವನಿಲ್ಲ ಅಂತ ಮನೇಲಿ. ಅವ್ರ ಅಪ್ಪ ಅಮ್ಮ ಇದ್ದಾರೆ, ಕರ್ಕೊಂಡು ಬರ್ತಾರೆ. ನಾನು ಅವಾಗ ಕೋಪ ಮಾಡಿದೆ, ಏನು ಸ್ವಾಮಿ ಡಾಕ್ಟ್ರ್ ಸರ್ಟಿಫಿಕೇಟ್ ಇಟ್ಟಿದ್ದೀನಿ. 15 ದಿನ ಮುಂಚೆ ಈ ರೀತಿ ಆಯಿತು. ಕೊಲೆ ಮಾಡೋ ಅಂತಕ್ಕೆ ಯಾಕೆ ಹೋಯ್ತು ಅಂತ ಸರ್ ನಮ್ಗೆ ಗೊತ್ತಿಲ್ಲ ಅಂತೀನಲ್ಲ. ಹುಡುಗಿನ ಅವ್ನಿಗೆ ಬೇಕು, ನಾನು ಮದುವೆ ಮಾಡ್ಕೊಳ್ತೀನಿ. ನಮ್ಮ ಹುಡುಗಿನ ಟಾರ್ಚೆಟ್ ಮಾಡಿದ್ದಾನೆ, ತೊಂದರೆ ಕೊಟ್ಟಿದ್ದಾನೆ. ಅವಳು ಇದಕ್ಕೆ ಅವಕಾಶ ಕೊಟ್ಟಿಲ್ಲ. ಕೆಲ್ಸಕ್ಕೂ ಹೋಗೋ ದಾರಿನಲ್ಲಿ ಬಂದು ಅಟ್ಯಾಕ್ ಮಾಡಿ ಗಲಾಟ ಮಾಡೋದು. ನಮ್ಮ ಮನೆ ಹತ್ರನೇ ಒಂದು 10 ಮನೆ ಬಿಟ್ಟು ಬಂದು ಒಂದು ಬೆಳಿಗ್ಗೆ ಮಂಚು ಬೀಳ್ತಾ ಇದೆ. ಬೆಳಿಗ್ಗೆ ಕೆಲ್ಸಕ್ಕೆ ಹೋಗುವಾಗ ಅಲ್ಲಿ ಗಲಾಟ ಮಾಡಿದ್ದಾನೆ. ಅಲ್ಲಿ ಪೊಲೀಸ್ ರಿಪೋರ್ಟ್, ಅಲ್ಲಿ ಬಂದು ಸ್ಪಾಟ್. ಹುಡುಗದ ಯಾವರು? ಎಲ್ವಲ್ಲಿ, ಬಂಗಾರಪೇಟೆ ಎಲ್ವಲ್ಲಿ. ನಾನು ಅಲ್ಲಿ ದಾವಸಲ್ಲಿ ಪಕ್ಕದಲ್ಲಿ ಕತ್ತಲ್ಲಿ ಅವನು. ನಮಗೆ ಗೊತ್ತಿಲ್ಲ ಸರ್, 100% ಗೊತ್ತಿಲ್ಲ. ಗೊತ್ತಿದ್ರೆ ನಾನು ಎಲ್ಲಿ ಗಿಲ್ಬಿಡ್ತಾ ಇದ್ದೆ. ನಮಗೆ ಮ್ಯಾಟ್ರ್ ಗೊತ್ತಿಲ್ಲ. ನಮ್ಮ ಮಗಳು ಭಯ ಬಿದ್ದು ನಮ್ಗೆ ಹೇಳಿಲ್ಲ. ಈಗ ಚಾಕೇಟು ಮುಖ ಎಲ್ಲ ಆಯ್ತಲ್ಲ, ಹೆಚ್ಚಿಗೆ ಆದ್ಮೇಲೆ ನನ್ನ ಇದಕ್ಕೆ ಬಂತು. ನೀವು 15 ದಿನ ಮುಂಚೆ ಕಂಪ್ಲೇಂಟ್ ಕೊಟ್ಟು ಆದ್ಮೇಲೂ ಈ ಹುಡುಗ ನಿಮ್ಮ ಹುಡುಗಿನ ಟಾರ್ಚರ್ ಕೊಡ್ತಾ ಇದ್ದಾನೆ ಅಂತ ನೀವು ಹೇಳ್ತಾ ಇರೋದಾ? ಇಲ್ಲ ಸರ್, ಅದಕ್ಕೆ ಮುಂಚೆ ಆಗಿರೋದು ನಮ್ಗೆ ಗೊತ್ತಿಲ್ಲ. ಅದು 15 ದಿನ ಮುಂದೆ ಆಯಿತು ನೋಡಿ. ಅವಾಗ ನಾನು ಫೈನಲ್ ಅಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟ ಮೇಲೆ ಕೂಡ ಅವ್ರು ವಾರ್ನ್ ಮಾಡಿದ್ರು. ನೆಕ್ಸ್ಟ್ ಇದೆಲ್ಲ ಮಾಡಿದ್ರೆ ಹಂಗೆ ಸುಮ್ಮನೆ ಭಯ ಇಟ್ಟರು. ದುಡ್ಡು ತಗೊಂಡು ಕಂಪ್ನಿ ಹತ್ರ ಹೋಗಿದ್ದಾನೆ, ಹಿಂದೆ ಹೋಗ್ತಾ ಇದ್ದಾನಂತೆ. ಹುಡುಗಿ ಅಲ್ಲಿಂದ ಫೋನ್ ಮಾಡಿದ್ರು. ಅಲ್ಲಿ ಸೆಕ್ಯೂರಿಟಿ ಎಲ್ಲ ಕೂಡ ಬಂದು ಕೇಳಪ್ಪ ಅಲ್ಲೆಲ್ಲ ಹೇಳ್ತಾರಂದ್ರು. ಸರಿ, ಇದೇನು ಅಷ್ಟು ದೊಡ್ಡ ನಡೆಯಲ್ಲ, ಕಂಪ್ನಿ ಹತ್ರ ಹೋಗಿ ಅವ್ನು ಏನು ತಿಳ್ಕೊಳ್ತಾನೆ. ನಾನು ಸುಮ್ಮನೆ ಇದೆ. ಇನ್ನೊಂದು ದಿನ ಹೋಗಿದ್ದಾನೆ ಕಂಪ್ನಿ ಹತ್ರ, ಹೆಲ್ಮೆಟ್ ಹಾಕ್ಕೊಂಡು ಗ್ರೀನ್ ಪ್ಯಾಂಟ್ ಅಂತ ಹಾಕ್ಕೊಂಡು ಅಲ್ಲಿ ಹೋಗಿದ್ದಾನೆ. ಪಲ್ಸರ್ನಲ್ಲಿ ಗಾಡಿನಲ್ಲಿ 2 ವೀಲರ್ನಲ್ಲಿ. ಮತ್ತೆ ಇಲ್ಲಿ ಈ ಥರ ಘಟನೆ ನಡೆದಿದೆ. ಮುಂಚೆ ಗೊತ್ತಿತ್ತ ಈ ರೀತಿ ಆತ? ನಾಟಕಗಳಿಗೆ ಏನು ಆ ಥರ ನಮ್ಮ ಹುಡುಗಿನ ಆ ಥರ ಸಾಕಲಿಲ್ಲ ನಾನು. ಆಯಿತಾ, ಒಂದು ಹುಡುಗಿ ನನಗೆ 2 ಗಂಡು ಮಕ್ಕಳು. ನಾನು ಚೆನ್ನಾಗಿ ಇಂಗ್ಲೀಷ್ ಮೀಡಿಯಮ್ ಓದಿಸಿ